ತತ್ಸಮ ತದ್ಭವಗಳು. ತತ್ಸಮ ಅಂದರೆ ಈ ತತ್ಸಮವನ್ನು ಬಿಡಿಸಿ ಬರೆದಾಗ ತತ್ ಪ್ಲಸ್ ಸಮ ಆಗ್ತದೆ. ಹಾಗೆ ತತ್ ಅಂದರೆ ಸಂಸ್ಕೃತಕ್ಕೆ ಸಮನಾದ. ತತ್ಸಮ ಅಂದರೆ ಸಂಸ್ಕೃತಕ್ಕೆ ಸಮ ಎಂದರ್ಥ. ಡೆಫಿನಿಷನ್ ಮೂಲಕ ತತ್ಸಮ ಅಂತಂದರೆ ಏನು ಅಂತ ನೋಡೋದಾದರೆ, ಸಂಸ್ಕೃತದಿಂದ ಬರುವಾಗ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಪದಗಳನ್ನು ತತ್ಸಮಗಳೆಂದು ಕರೆಯುವರು. ಈ ಪದಗಳು ಸಂಸ್ಕೃತದಿಂದ ಬರುವಾಗ ವಿಕಾರ ಹೊಂದದೆ ಅಂದರೆ ಯಾವುದೇ ಬದಲಾವಣೆಯನ್ನು ಹೊಂದದೆ ಕನ್ನಡದಲ್ಲಿ ಈ ಪದಗಳನ್ನು ನಾವು ಸಂಸ್ಕೃತದಿಂದ ಹೇಗೆ ಬಂತೋ ಅದೇ ಥರ ಕನ್ನಡದಲ್ಲಿ ಈ ಪದಗಳನ್ನು ಬಳಸೋದ್ರಿಂದ ಇವುಗಳನ್ನು ತತ್ಸಮಗಳೆಂದು ಕರೆಯುವರು. ತತ್ಸಮಗಳಿಗೆ ಉದಾಹರಣೆಗಳನ್ನು ನೋಡೋದಾದರೆ ಕಾವ್ಯ, ರಾಮ, ಸೋಮ, ಚಂದ್ರ, ಗ್ರಹ, ಸ್ತ್ರೀ, ಶ್ರೀ, ಭುವನ, ಶ್ರುತಿ, ಪಶು, ವಸಂತ ಇತ್ಯಾದಿಗಳು ತತ್ಸಮಗಳಿಗೆ ಉದಾಹರಣೆಗಳು. ಈ ಪದಗಳು ಸಂಸ್ಕೃತದಿಂದ ಬಂದಿರುವಂತಹ ಪದಗಳು. ಈ ಪದಗಳು ಸಂಸ್ಕೃತದಿಂದ ಬರುವಾಗ ಯಾವುದೇ ರೀತಿಯ ವಿಕಾರವನ್ನು ಹೊಂದದೆ, ಬದಲಾವಣೆಯನ್ನು ಹೊಂದದೆ ನಾವು ಈ ಪದಗಳನ್ನು ಕನ್ನಡದಲ್ಲಿ ಬಳಸ್ತಾ ಇದ್ದೇವೆ. ಆದ್ದರಿಂದ ಈ ಪದಗಳನ್ನು ತತ್ಸಮಗಳೆಂದು ಕರೆಯುವರು. ತದ್ಭವ ಅಂದರೆ ಈ ತದ್ಭವವನ್ನು ಬಿಡಿಸಿ ಬರೆದಾಗ ತತ್ ಪ್ಲಸ್ ಭವ. ತತ್ ಅಂದರೆ ಸಂಸ್ಕೃತ, ಭವ ಅಂದರೆ ಹುಟ್ಟಿದ್ದು ಎಂದರ್ಥ. ತದ್ಭವ ಅಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥ. ತದ್ಭವ ಅಂದರೆ ಡೆಫಿನಿಷನ್ ಮೂಲಕ ನೋಡೋದಾದರೆ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರ ಹೊಂದಿ ಅಥವಾ ಪೂರ್ಣ ವಿಕಾರ ಹೊಂದಿ ಕನ್ನಡದಲ್ಲಿ ಬಳಕೆಯಾಗುವ ಪದವನ್ನು ತದ್ಭವ ಎಂದು ಕರೆಯುತ್ತೇವೆ. ಈ ತದ್ಭವ ಅಂದರೆ ಈ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವ ಪದವು ಅಲ್ಪ ಸ್ವಲ್ಪ ವಿಕಾರ ಹೊಂದಿ ಅಥವಾ ಪೂರ್ಣ ವಿಕಾರ ಹೊಂದಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಹೊಂದಿ ಬರುತ್ತದೆ ಅಥವಾ ಪೂರ್ಣವಾಗಿ ಬದಲಾವಣೆಯನ್ನು ಹೊಂದಿ ಕನ್ನಡದಲ್ಲಿ ಬಳಕೆಯಾಗುವಂತಹ ಪದವನ್ನು ತದ್ಭವ ಎಂದು ಕರೆಯುತ್ತೇವೆ. ತದ್ಭವ ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಪದ ಅಂದರೆ ತತ್ಸಮ ಪದಗಳಿಂದ ಹುಟ್ಟಿದ ಪದವೇ ತದ್ಭವ. ಈ ತತ್ಸಮ ತದ್ಭವಗಳನ್ನು ಪರೀಕ್ಷೆಯಲ್ಲಿ ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಾಗ ಯಾವ ರೀತಿ ಕಂಡುಹಿಡಿಬೋದು ಅಂದರೆ ಕೆಲವು ಟ್ರಿಕ್ ಯೂಸ್ ಮಾಡ್ಬೋದು. ಕೆಲವು ಅಕ್ಷರಗಳನ್ನು ನೆನಪಿಟ್ಟುಕೊಂಡು ನಾವು ಯಾವ ಥರ ಕಂಡುಹಿಡಿಬೋದು ಅಂತ ಹೇಳಿ ನೋಡೋಣ. ತತ್ಸಮದಲ್ಲಿರುವ ಶ ಮತ್ತು ಶಾಕಾರ, ಶಂಖಶ ಮತ್ತು ಷಟ್ಕೋನಶ ತದ್ಭವಕ್ಕಾದಾಗ ಸಾಕಾರವಾಗಿ ಬದಲಾವಣೆಯಾಗುತ್ತದೆ. ಉದಾಹರಣೆಗೆ ಸಂತೋಷ ತತ್ಸಮ ತದ್ಭವದಲ್ಲಿ ಸಂತಸ, ಶ್ರೀ ತತ್ಸಮ ತದ್ಭವವಾಗಿ ಸಿರಿ, ಆಕಾಶ ತತ್ಸಮ ಆಗಸ ತದ್ಭವ, ಅಂಕುಶ ತತ್ಸಮ ಅಂಕುಶ ತದ್ಭವ, ಶೂನ್ಯ ತತ್ಸಮ ಸೊನ್ನೆ ತದ್ಭವ. ಈ ತತ್ಸಮ ಮತ್ತು ತದ್ಭವ ಪದಗಳಲ್ಲಿ ಶ ಮತ್ತು ಶ ಅಕ್ಷರಗಳು ಸಕಾರವಾಗಿ ಬದಲಾವಣೆಯಾಗಿದ್ದನ್ನು ನಾವು ನೋಡ್ಬೋದು. ಎರಡನೇ ಟ್ರಿಕ್ಸ್ ಯಾವ ಥರ ಅಂದರೆ ತತ್ಸಮದಲ್ಲಿರುವಂತಹ ಆಕಾರವು ತದ್ಭವ ಪದವಾದಾಗ ಏಕಾರವಾಗಿ ಬದಲಾವಣೆಯಾಗುವುದನ್ನು ನಾವು ನೋಡ್ಬೋದು. ಉದಾಹರಣೆಗೆ ಸೀತಾ ತತ್ಸಮದಲ್ಲಿರುವ ಸೀತಾ ತದ್ಭವದಲ್ಲಿ ಸೀತೆ ಪದವಾಗಿ ಬದಲಾವಣೆಯಾಗುತ್ತದೆ. ಹಾಗೆ ತತ್ಸಮದಲ್ಲಿರುವ ಮಾಲಾ ತದ್ಭವದಲ್ಲಿ ಮಾಲೆಯಾಗಿ ಬದಲಾವಣೆಯಾಗುತ್ತದೆ. ತತ್ಸಮದಲ್ಲಿರುವ ಸಂಧ್ಯಾ ತದ್ಭವದಲ್ಲಿ ಸಂಜೆಯಾಗಿ ಬದಲಾವಣೆಯಾಗುತ್ತದೆ. ಹೀಗೆ ತತ್ಸಮದಲ್ಲಿರುವ ಆಕಾರವು ತದ್ಭವಕ್ಕೆ ಬಂದಾಗ ಏಕಾರವಾಗಿ ಬದಲಾವಣೆಯಾಗುವುದನ್ನು ನಾವಿಲ್ಲಿ ನೋಡ್ಬೋದು. ಮೂರನೇ ಟ್ರಿಕ್ಸ್ ಯಾವ ಥರ ಯೂಸ್ ಮಾಡ್ಬೋದು ಅಂತೇಳಿದರೆ ತತ್ಸಮದಲ್ಲಿರುವ ಯಾಕಾರವು ತದ್ಭವಕ್ಕಾದಾಗ ಜಾಕಾರವಾಗಿ ಬದಲಾವಣೆಯಾಗುವುದನ್ನು ನಾವಿಲ್ಲಿ ನೋಡ್ಬೋದು. ಉದಾಹರಣೆಗೆ ತತ್ಸಮದಲ್ಲಿರುವ ಯಾತ್ರ ತದ್ಭವದಲ್ಲಿ ಜಾತ್ರೆಯಾಗಿ ಬದಲಾವಣೆ, ತತ್ಸಮದಲ್ಲಿರುವ ಯಮ ತದ್ಭವದಲ್ಲಿ ಜವ, ತತ್ಸಮದಲ್ಲಿರುವ ಯೋಧ ತದ್ಭವದಲ್ಲಿ ಜೋಧ, ತತ್ಸಮದಲ್ಲಿರುವ ಯುದ್ಧ ತದ್ಭವದಲ್ಲಿ ಜುದ್ಧವಾಗಿ ಬದಲಾವಣೆ ಆಗ್ತದೆ. ಹಾಗೆ ಯೋಗಿ ಜೋಗಿ ತತ್ಸಮದಲ್ಲಿರುವ ಯಾವು ತದ್ಭವಕ್ಕೆ ಬಂದಾಗ ಜಾಕಾರವಾಗಿ ಬದಲಾವಣೆಯಾಗೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ನಾಲ್ಕನೇ ಟ್ರಿಕ್ಸ್
ತತ್ಸಮದಲ್ಲಿರುವ ವಾಕಾರವು ತದ್ಭವಕ್ಕೆ ಬಂದಾಗ ಬಾಕಾರವಾಗಿ ಬದಲಾವಣೆಯಾಗುವುದನ್ನು ನಾವಿಲ್ಲಿ ನೋಡ್ಬೋದು. ಉದಾಹರಣೆಗೆ ತತ್ಸಮದಲ್ಲಿರುವ ವನ ತದ್ಭವದಲ್ಲಿ ಬನವಾಗಿ ಬದಲಾವಣೆಯಾಗುತ್ತದೆ. ಹಾಗೆ ವಂಶ ಬಂಚ, ಕಾವ್ಯ ಕಬ್ಬ, ವಿಸ್ತಾರ ಬಿತ್ತರ, ವೀರ ಬೀರ, ವಿದ್ಯಾ ಬಿಜ್ಜೆ. ಇಲ್ಲಿ ವಾಕಾರವು ತದ್ಭವಕ್ಕೆ ಬಂದಾಗ ಬಾಕಾರವಾಗಿ ಬದಲಾವಣೆಯಾಗುತ್ತದೆ. ಈ ಟ್ರಿಕ್ಸನ್ನು ಯೂಸ್ ಮಾಡಿ ನಾವು ತತ್ಸಮ ಯಾವುದು ತದ್ಭವ ಯಾವುದು ಅಂತ ಫೈಂಡ್ ಔಟ್ ಮಾಡ್ಬೋದು. ತತ್ಸಮದಲ್ಲಿರುವ ಮಾಕಾರವು ತದ್ಭವಕ್ಕೆ ವಾಕಾರವಾಗಿ ಬದಲಾವಣೆಯಾಗುವ ಕೆಲವೊಂದು ತತ್ಸಮ ತದ್ಭವ ಪದಗಳನ್ನು ನೋಡ್ಬೋದು. ಉದಾಹರಣೆಗೆ ತತ್ಸಮದಲ್ಲಿರುವ ಕುಮಾರ ಪದವು ತದ್ಭವಕ್ಕಾದಾಗ ಕುವರವಾಗಿ ಬದಲಾವಣೆಯಾಗುತ್ತದೆ. ಹಾಗೆ ಗ್ರಾಮೀಣ ಗಾವಿಲಾಗಿ ಬದಲಾವಣೆಯಾಗುತ್ತದೆ. ಮಾಕಾರವು ತತ್ಸಮದಲ್ಲಿರುವ ಮಾಕಾರವು ತದ್ಭವಕ್ಕೆ ಬಂದಾಗ ವಾಕಾರವಾಗಿ ಬರುತ್ತದೆ. ಹಾಗೆಯೇ ತತ್ಸಮದಲ್ಲಿರುವ ಪಾಕಾರವು ತದ್ಭವಕ್ಕೆ ಬಂದಾಗ ಹಾಕಾರವಾಗಿ ಬದಲಾವಣೆಯಾಗುವ ಕೆಲವು ತತ್ಸಮ ತದ್ಭವ ಪದಗಳನ್ನು ನೋಡೋಣ. ಉದಾಹರಣೆಗೆ ಫಲಕ ತದ್ಭವಕ್ಕೆ ಬಂದಾಗ ಹಲಗೆಯಾಗಿ ಬದಲಾವಣೆಯಾಗುತ್ತದೆ. ಹಾಗೆ ತತ್ಸಮದಲ್ಲಿರುವ ಪುರ್ಬು ತದ್ಭವಕ್ಕೆ ಬಂದಾಗ ಹುಬ್ಬು ಆಗಿ ಬದಲಾವಣೆಯಾಗ್ತದೆ. ವ್ಯಾಪಾರಿ ಬೇಹಾರಿ, ಪುಸ್ತಕ ಹೊತ್ತಿಗೆ, ಪತಿವ್ರತ ಹದಿಬದೆ, ಪ್ರಾಯ ಹರಯ. ತತ್ಸಮದಲ್ಲಿರುವ ಚಾಕಾರವು ತದ್ಭವಕ್ಕಾದಾಗ ಸಾಕಾರವಾಗಿ ಬದಲಾವಣೆಯಾಗುವಂತಹ ಕೆಲವು ತತ್ಸಮ ತದ್ಭವ ಪದಗಳನ್ನು ನೋಡೋಣ. ಉದಾಹರಣೆಗೆ ತತ್ಸಮದಲ್ಲಿರುವ ಚೂರ್ಣ ತದ್ಭವಕ್ಕಾದಾಗ ಸುಣ್ಣ ಆಗಿ ಬದಲಾವಣೆಯಾಗುತ್ತದೆ. ಹಾಗೆ ಚಂಪಕ ಸಂಪಿಗೆ, ಚಾಸಿರ ಸಾಸಿರ. ಹಾಗೆಯೇ ತತ್ಸಮದಲ್ಲಿರುವ ಅರ್ಕವೊತ್ತು ತದ್ಭವದಲ್ಲಿ ಬಂದಾಗ ಲೋಪವಾಗಿ ಬದಲಾವಣೆಯಾಗುವುದನ್ನು ನಾವು ನೋಡ್ಬೋದು. ತತ್ಸಮದಲ್ಲಿರುವ ಉದಾಹರಣೆಗೆ ತತ್ಸಮದಲ್ಲಿ ಕರ್ಣಪದವು ತದ್ಭವಕ್ಕೆ ಬಂದಾಗ ಕನ್ನವಾಗಿ ಬದಲಾವಣೆಯಾಗುತ್ತದೆ. ಹಾಗೆ ತತ್ಸಮದಲ್ಲಿರುವ ಕರ್ನಾಟ ತದ್ಭವಕ್ಕೆ ಬಂದಾಗ ಕನ್ನಡ, ಕೀರ್ತಿ ಕೀರುತಿ, ಕೂರ್ಪಾಸ ಕುಪ್ಪಸ. ಹಾಗೆ ತತ್ಸಮದಲ್ಲಿರುವ ಮಹಾಪ್ರಾಣವು ತದ್ಭವಕ್ಕೆ ಬಂದಾಗ ಅಲ್ಪಪ್ರಾಣವಾಗಿ ಬದಲಾಗುವುದನ್ನು ನಾವಿಲ್ಲಿ ನೋಡ್ತೇವೆ. ಉದಾಹರಣೆಗೆ ತತ್ಸಮದಲ್ಲಿರುವ ಸಂಘ ಪದವು ತದ್ಭವಕ್ಕೆ ಬಂದಾಗ ಸಂಘವಾಗಿ ಬದಲಾವಣೆಯಾಗುತ್ತದೆ. ಹಾಗೆ ತತ್ಸಮದಲ್ಲಿರುವ ಘಂಟಾ ಪದವು ತದ್ಭವಕ್ಕೆ ಬಂದಾಗ ಗಂಟೆ, ತತ್ಸಮದಲ್ಲಿ ಕಥಾ ತದ್ಭವದಲ್ಲಿ ಕತೆ, ಹಾಗೆ ಭೂಮಿ ಭುವಿ, ಖಡ್ಗ ಕಡುಗ, ಅಪಘಾತ ಅವಘಡ. ಹಾಗೆ ತತ್ಸಮದಲ್ಲಿರುವ ವಿಜಾತಿ ಪದ ತದ್ಭವಕ್ಕೆ ಬಂದಾಗ ಸಜಾತಿಯಾಗಿ ಬದಲಾವಣೆಯಾಗುವಂತಹ ಕೆಲವು ಉದಾಹರಣೆಗಳನ್ನು ನೋಡೋಣ. ತತ್ಸಮದಲ್ಲಿರುವ ಕಾವ್ಯ ಪದವು ತದ್ಭವಕ್ಕೆ ಬಂದಾಗ ಕಬ್ಬವಾಗಿ ಬದಲಾವಣೆಯಾಗುತ್ತದೆ. ಕಾವ್ಯದಲ್ಲಿ ವ್ಯಾವು ವಿಜಾತಿ ಪದ, ಅಂದರೆ ಎರಡು ಬೇರೆ ಬೇರೆ ಜಾತಿಯ ವ್ಯಂಜನಾಕ್ಷರಗಳಿಂದಾಗಿ ಕಾವ್ಯ ಅಂತೇಳುವಂತಹ ಪದವಾಗಿದೆ. ಹಾಗೆ ಸಜಾತಿಗೆ ಬಂದಾಗ ಕಬ್ಬ ಬಾ ಎರಡು ಒಂದೇ ಜಾತಿಯ ವ್ಯಂಜನದಿಂದ ಕಬ್ಬ ಅಂತೇಳುವಂತಹ ಪದ ಬಂದಿದೆ. ಆದ್ದರಿಂದ ತತ್ಸಮದಲ್ಲಿರುವ ವಿಜಾತಿಯು ತದ್ಭವಕ್ಕೆ ಬಂದಾಗ ಸಜಾತಿಯಾಗಿ ಕಬ್ಬವಾಗಿ ಬದಲಾವಣೆಯಾಗಿದೆ. ಹಾಗೆ ಕಸ್ತೂರಿ ತತ್ಸಮ, ಕತ್ತೂರಿ ತದ್ಭವ. ಹಾಗೆ ಕನ್ಯಾ ತತ್ಸಮ, ಕನ್ನೆ ತದ್ಭವ. ಬ್ರಹ್ಮ ತತ್ಸಮ, ಬೊಮ್ಮ ತದ್ಭವ. ಮತ್ಸರ ಮಚ್ಚರ, ಸ್ವರ್ಗ ಸಗ್ಗ. ಹೀಗೆ ತತ್ಸಮದಲ್ಲಿ ವಿಜಾತಿ ಪದವು ತದ್ಭವಕ್ಕೆ ಬಂದಾಗ ಸಜಾತಿ ಪದವಾಗಿ ಬದಲಾವಣೆಯಾಗಿರುವುದನ್ನು ನಾವು ಈ ಉದಾಹರಣೆಯಲ್ಲಿ ನೋಡ್ಬೋದು. ಹಾಗೆಯೇ ತತ್ಸಮದಲ್ಲಿರುವ ದೀರ್ಘ ಸ್ವರವು ತದ್ಭವಕ್ಕೆ ಬಂದಾಗ ಹ್ರಸ್ವಸ್ವರವಾಗಿ ಬದಲಾವಣೆಯಾಗಿರುವಂತಹ ಕೆಲವು ತತ್ಸಮ ತದ್ಭವಗಳನ್ನು ನೋಡೋಣ. ಉದಾಹರಣೆಗೆ ಆಶ್ಚರ್ಯ ಆ ದೀರ್ಘಾಕ್ಷರ ತದ್ಭವಕ್ಕೆ ಬಂದಾಗ ಅಚ್ಚರಿಯಾಗಿ ಬದಲಾವಣೆಯಾಗಿದೆ ಆ ಹ್ರಸ್ವಸ್ವರ. ಹಾಗೆ ಭೂಮಿ ಭುವಿಯಾಗಿ ಬದಲಾವಣೆಯಾಗಿದೆ. ಭೂಮಿ ತತ್ಸಮದಲ್ಲಿ ದೀರ್ಘ ಸ್ವರವು ತದ್ಭವಕ್ಕೆ ಬಂದಾಗ ಭುವಿಯಾಗಿ ಹ್ರಸ್ವಸ್ವರವಾಗಿ ಬದಲಾವಣೆಯಾಗಿದೆ. ಇನ್ನು ಕೆಲವು ತತ್ಸಮ ತದ್ಭವ ಪದಗಳನ್ನು ನಾವು ಯಾವ ಥರ ಗುರುತಿಸ್ಬೋದು ಅಂತೇಳಿದರೆ, ತತ್ಸಮ ಪದದಲ್ಲಿರುವ ಅಲ್ಪಪ್ರಾಣ ಕ ಚ ಟ ತ ಪ ವರ್ಗೀಯ ವ್ಯಂಜನಗಳಿಗೆ ಅಥವಾ ಮಹಾಪ್ರಾಣ ಖ ಛ ಠ ಥ ಪ ವರ್ಗೀಯ ವ್ಯಂಜನಗಳು ತದ್ಭವಕ್ಕೆ ಬಂದಾಗ ಅಲ್ಪಪ್ರಾಣ ಗ ಜ ಡ ದ ಬ ವರ್ಗೀಯ ವ್ಯಂಜನಗಳಾಗಿ ಬದಲಾವಣೆಯಾಗುವುದನ್ನು ನಾವು ನೋಡ್ಬೋದು. ಉದಾಹರಣೆ ಮೂಲಕ ನೋಡುವುದಾದರೆ, ತತ್ಸಮದಲ್ಲಿರುವ ಕೋಕಿಲ ತದ್ಭವಕ್ಕೆ ಬಂದಾಗ ಕೋಗಿಲೆ, ಕಾವು ಗ ಆಗಿ ಬದಲಾವಣೆಯಾಗಿದೆ. ಹಾಗೆ ತತ್ಸಮದಲ್ಲಿರುವ ಕುಟಾರ ತದ್ಭವಕ್ಕೆ ಬಂದಾಗ ಕೊಡಲಿ, ಠಾವು ಡ ಆಗಿ ಬದಲಾವಣೆಯಾಗಿದೆ. ಹಾಗೆ ತತ್ಸಮದಲ್ಲಿರುವ ವಾರ್ತಾ ತದ್ಭವದಲ್ಲಿ ವರದಿ, ಹಾಗೆ ಮುಖ
ಮೊಗ, ಸಂಸ್ಕೃತ ಸಕ್ಕದ. ಈ ರೀತಿಯಾಗಿ ತತ್ಸಮದಲ್ಲಿರುವ ಕಾಚಾಟಾತಪವು ತದ್ಭವಕ್ಕೆ ಬಂದಾಗ ಗಾಜಾಡಾದಭವಾಗಿ ಬದಲಾವಣೆಯಾಗಿರುವಂತಹ ಕೆಲವು ಪದಗಳನ್ನು ಇಲ್ಲಿ ನಾವು ನೋಡ್ಬೋದು. ಈ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ನಾವು ಈಸಿಯಾಗಿ ತತ್ಸಮ ಯಾವುದು, ತದ್ಭವ ಪದ ಯಾವುದು ಅಂತೇಳಿ ಕಂಡುಹಿಡಿಬೋದು. ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.